ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ, ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನಲ್ಲಿ ಆಧಾರ್ ಅಥೆಂಟಿಕೇಷನ್ ಆಗಿರ್ಬೋದು ಅಥವಾ ಡೇಟ್ ಆಫ್ ಫೆಚಿಂಗ್ ಪ್ರಾಬ್ಲಮ್ಸು ಯಾಕೆ ಕ್ರಿಯೇಟ್ ಆಗ್ತಾ ಇದೆ, ಯಾರಿಗೆಲ್ಲ ಕ್ರಿಯೇಟ್ ಆಗ್ತಾ ಇದೆ ಈ ರೀತಿ ಪ್ರಾಬ್ಲಮ್ಸು, ಇದಕ್ಕೆ ಸೊಲ್ಯೂಷನ್ ಏನು ಅಂತಲೂ ಈಗಾಗಲೇ ನಾನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಇದರ ಜೊತೆಯಲ್ಲಿ ಸ್ಟೇಟಸಲ್ಲೂ ಸಹ ಈಗ ಕೆಲವೊಂದು ನೀವು ಮಾರ್ಚ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ ಸಬ್ಮಿಟ್ ಮಾಡಿದ್ರು, ಸಬ್ಮಿಟ್ ಮಾಡಿಲ್ಲ, ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಮತ್ತು ಮೇ ಮಂತಲ್ಲಿ ಸ್ಟೇಟಸ್ ಬಂದು 180 ಡೇಸ್ ಕಂಪ್ಲೀಟ್ ಅಂತ ಈ ರೀತಿ ಶೋ ಆಗ್ತಾ ಇದೆ. ಇದೆಲ್ಲದ ಬಗ್ಗೆ ನಾನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಆದರೂ ಸಹ ಮತ್ತೆ ಕಮೆಂಟ್ ಮಾಡ್ತಾನೇ ಇದ್ದೀರಾ. ಹಾಗೆ ಇದರ ಜೊತೆಗೆ ಸ್ವಲ್ಪ ಹೊಸ ಕಮೆಂಟ್ಗಳು ಸಹ ಬಂದಿದೆ. ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರಿಗೆ ಯಾವಾಗ ಅಮೌಂಟ್ ಬರುತ್ತೆ, ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಕೊಡುವಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ. ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋ ಲಾಸ್ಟ್ ಡೇಟ್ ಬಂದು ಇದೇ ಮೇ ತಿಂಗಳ 25ನೇ ತಾರೀಕು ಆಗಿರುತ್ತೆ. ಈಗಾಗಲೇ ಹಣ ಪಡ್ಕೊತಾ ಇದ್ದು, ಆದರೂ ಸಹ ನಿಮಗಿನ್ನೂ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಆಧಾರ್ ಅಥೆಂಟಿಕೇಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತಂದರೆ ಅಂಥವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಿ. ನೆಕ್ಸ್ಟ್ ಈಗ ನೀವು ಮಾಡುವಂತಹ ಕಮೆಂಟ್ಸ್ಗಳಿಗೆ ನಾನು ಇನ್ನು ಮುಂದೆ ವಿಡಿಯೋ ಮೂಲಕ ನಿಮಗೆ ಆನ್ಸರನ್ನು ತಿಳಿಸ್ತಾ ಹೋಗ್ತೀನಿ. ಅಂದರೆ ಈಗ ಪ್ರತಿಯೊಬ್ಬರು ಸಹ ಒಂದೇ ಕಮೆಂಟನ್ನೇ ತುಂಬ ಜನ ಅದೇ ಕಮೆಂಟನ್ನೇ ರಿಪೀಟ್ ಕೇಳ್ತಾನೆ ಇರ್ತೀರಾ, ಅದೇ ಒಂದು ಡೌಟ್ಸನ್ನು ಈಗಾಗಲೇ ನಾನು ಒಬ್ಬರಿಗೆ ತಿಳಿಸ್ತೀನಿ, ಮತ್ತು ಇನ್ನೊಬ್ಬರು ಅದೇ ಕಮೆಂಟ್ ಆಗ್ತಾ ಇರ್ತೀರಾ. ಹಾಗಾಗಿ ನಾನು ವಿಡಿಯೋ ಮೂಲಕ ನಿಮಗೆ ಆನ್ಸರನ್ನು ತಿಳಿಸಿದ್ರೆ ಆಗ ಪ್ರತಿಯೊಬ್ಬರಿಗೂ ಸಹ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ, ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಸಹ ತುಂಬ ಧನ್ಯವಾದಗಳು. 5 ಡೇಸ್ಗೆ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಕಮೆಂಟ್ಸ್ಗಳ ಬಗ್ಗೆ. ಫಸ್ಟ್ ಕಮೆಂಟ್, ಮೇ ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್ ಬಟ್ ಇಟ್ ಶೋಯಿಂಗ್ ದಟ್ 180 ಡೇಸ್ ಕಂಪ್ಲೀಟೆಡ್. ಈ ರೀತಿ ಸರ್ವರ್ ಅಥವಾ ವೆಬ್ಸೈಟ್ನ ಒಂದು ಪ್ರಾಬ್ಲಮಿಂದ ಈ ರೀತಿ ಶೋ ಆಗ್ತಾ ಇದೆ. ಅಪ್ಡೇಟ್ ಆಗುತ್ತೆ, ಅಪ್ಡೇಟ್ ಆಗೋವರೆಗೂ ಸಹ ವೆಯ್ಟ್ ಮಾಡಿ. ನೆಕ್ಸ್ಟ್ ಕಮೆಂಟ್, ಮ್ಯಾಮ್ ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಅಂತ ಬರ್ತಾ ಇದೆ, ಅದಕ್ಕೆ ಏನು ಮಾಡಬೇಕು ಹೇಳಿ. ಯಾಕೆ ಈ ರೀತಿ ಶೋ ಆಗ್ತಾ ಇದೆ ಅಂತ ರೀಸನ್ನು ಸಹ ಕೊಟ್ಟಿರ್ತಾರೆ, ಯಾಕೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ. ಒಂದ್ಸಲ ಚೆಕ್ ಮಾಡಿದೆ ರೀಸನನ್ನು. ನೀವೇನಾದರೂ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಗೌರ್ಮೆಂಟ್ ಒಂದು ಜಾಬ್ ಮಾಡ್ತಾ ಇದ್ದರೆ ಅಂಥವರಿಗೆ ಅಪ್ಲಿಕೇಶನು ರಿಜೆಕ್ಟ್ ಆಗುತ್ತೆ. ಒಂದ್ಸಲ ರೀಸನನ್ನು ಚೆಕ್ ಮಾಡಿ. ನೆಕ್ಸ್ಟ್, ಮ್ಯಾಮ್ ನಾನು ಅಪ್ಲಿಕೇಶನ್ ಫೆಬ್ರವರಿ 8, 2025 ಅಪ್ಲೈ ಮಾಡಿದ್ದೆ, ಬಟ್ ಇನ್ನೂ ಅಮೌಂಟ್ ಬಂದಿಲ್ಲ ಮತ್ತು ವೆರಿಫಿಕೇಷನ್ ಮೆಸೇಜು ಬಂದಿಲ್ಲ ಮತ್ತು ಸ್ಟೇಟಸ್ ಅಪ್ಲಿಕೇಶನ್ ರಿಸೀವ್ಡ್ ಅಂತ ತೋರಿಸ್ತಾ ಇದೆ. ನಿಮಗೆ ಯಾವುದೇ ರೀತಿ ಮೆಸೇಜ್ ಏನೂ ಸಹ ಬರೋದಿಲ್ಲ, ನೀವು ವೆಯ್ಟ್ ಮಾಡಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬರುತ್ತೆ, ಅಮೌಂಟ್ ಬಂದಮೇಲೆ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ಫಸ್ಟ್ ಟೈಮ್ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋ ಹಾಗಿಲ್ಲ, ಅಮೌಂಟ್ ಬರುತ್ತೆ. ಅಮೌಂಟ್ ಬಂದಮೇಲೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿ ಆಗಿರುತ್ತೆ. ಅಮೌಂಟು ಯಾವಾಗ ಬರುತ್ತೆ, ಅಮೌಂಟು ಈ ಮಂತ್ ಎಂಡಿಂಗ್ ಅಷ್ಟರಲ್ಲಿ ರಿಲೀಸ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಮಂತಲ್ಲಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್, ಡಿಕ್ಲರೇಷನ್ ಕೊಟ್ಟರು ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ, ಮತ್ತೆ ಕೊಡಬೇಕಾ? ಮತ್ತೆ ಕೊಡೋ ಅವಶ್ಯಕತೆ ಇರೋದಿಲ್ಲ, ಮತ್ತೆ ಕೊಟ್ಟರು ನೀವು ತಗೊಳ್ಳೋದು ಇಲ್ಲ. ಟ್ರೈ ಅಗೇನ್ ಅನದರ್ ಇನ್ಪುಟ್ ಅಂತ ಬರುತ್ತೆ, ಒಂದೇ ಸಲ ಸೆಲ್ಫ್ ಡಿಕ್ಲರೇಷನ್ ತಗೊಳ್ಳೋದು. ಅಪ್ಡೇಟ್ ಆಗುತ್ತೆ, ಅಪ್ಡೇಟ್ ಆಗೋವರೆಗೂ ಸಹ ವೆಯ್ಟ್ ಮಾಡಿ. ಮೇಡಮ್ ನಂದು ಸ್ಟೇಟಸ್ ಚೆಕ್ ಮಾಡಿದ್ರೆ ಯಾವ ಮಂತ್ ಹಾಕಿದ್ರು ಡೇಟಾ ನಾಟ್ ಫೌಂಡ್ ಅಂತ ಬರುತ್ತೆ. ಸೆಲ್ಫ್ ಡಿಕ್ಲರೇಷನ್ ರೆಫರೆನ್ಸ್ ನಂಬರ್ ಹಾಕಿ ಚೆಕ್ ಮಾಡಿದ್ರೆ ನಿಮಗೆ ಡೇಟಾ ನಾಟ್ ಫೌಂಡ್ ಅಂತಲೇ ಬರುತ್ತೆ. ಅಪ್ಲಿಕೇಶನ್ ರೆಫರೆನ್ಸ್ ನಂಬರನ್ನು ಹಾಕಿ ಚೆಕ್ ಮಾಡಿ, ಕರೆಕ್ಟಾಗಿ ಶೋ ಆಗುತ್ತೆ. ನೆಕ್ಸ್ಟು, ಮೇಡಮ್ 180 ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೋದಾ? ಮೇಡಮ್ ಸೆಲ್ಫ್ ಡಿಕ್ಲರೇಷನ್ ತಗೊಳ್ಳೋದಿಲ್ಲ, ನೀವು ಕೊಡೋದಕ್ಕೆ ಟ್ರೈ ಮಾಡಿ. 180 ಡೇಸ್ ಆಗಿರೋರ್ಗೇ ಸೆಲ್ಫ್ ಡಿಕ್ಲರೇಷನ್ ತಗೋತಾ ಇಲ್ಲ, ನೀವು ಕೊಡೋ ಅವಶ್ಯಕತೆ ಇರೋದಿಲ್ಲ. 180 ಡೇಸ್ ಕಂಪ್ಲೀಟ್ ಆಗೋವರೆಗೂ ಸಹ ವೆಯ್ಟ್ ಮಾಡಿ. ಈ ಒಂದು ಮಾರ್ಚ್ ಏಪ್ರಿಲ್ ಅಮೌಂಟು ಯಾವಾಗ ಬರುತ್ತೆ ಅನ್ನೋದನ್ನು ನಾನು ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋ ಇನ್ಫಾರ್ಮೇಷನನ್ನು ಆಡಿಯೋ ಸಮೇತ ನಿಮಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಗೆಟ್ ಆಧಾರ್ ಡೀಟೇಲ್ಸ್ ಓಪನ್ ಆಗ್ತಾ ಇಲ್ಲ ಅಂತಂದರೆ ಯಾಕೆ ಓಪನ್ ಆಗೋದಿಲ್ಲ, ಯಾರಿಗೆಲ್ಲ ಓಪನ್ ಆಗೋದಿಲ್ಲ, ಇದಕ್ಕೆ ಸೊಲ್ಯೂಷನ್ ಏನು ಅಂತಲೂ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟು, ಮ್ಯಾಮ್ ನಂದು ಮಾರ್ಚ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್, ಏಪ್ರಿಲ್ ಮಂತಲ್ಲಿ ಪ್ರೊವೈಡೆಡ್, ಮೇ ಮಂತ್ ಡಿಕ್ಲರೇಷನಲ್ಲಿ ಮಾತ್ರ ಇವರ ಅಪ್ಲಿಕೇಶನ್ ವಿಲ್ ಕಂಪ್ಲೀಟೆಡ್ 180 ಡೇಸ್ ಅಂತ ಇದೆ. ಈ ರೀತಿ ನಾನು ಈಗಾಗಲೇ ತಿಳಿಸಿದ್ದೀನಿ, ವೆಬ್ಸೈಟ್ ಪ್ರಾಬ್ಲಮಿಂದ ಈ ರೀತಿ ಶೋ ಆಗ್ತಾ ಇದೆ, ಅಪ್ಡೇಟ್ ಆಗುತ್ತೆ, ವೆಯ್ಟ್ ಮಾಡಿ. ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆ, ಅಲ್ಲಿ
ಅದು ಓಪನ್ ಆಗ್ತಾ ಇಲ್ಲ. 8 ಮಂತ್ಸ್ ಅಮೌಂಟ್ ಬಂದರು. ಸರ್ವರ್ ಅಥವಾ ಟೆಕ್ನಿಕಲ್ ಎರರ್ಸ್ ಇದ್ದಾಗ ಓಪನ್ ಆಗೋದಿಲ್ಲ. ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಅಪ್ಲೈ ಮಾಡಿಕೊಡ್ತೀನಿ. ನೆಕ್ಸ್ಟ್ ನಾನು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀನಿ. ಸ್ಟೇಟಸಲ್ಲಿ 180 ಡೇಸ್ ಕಂಪ್ಲೀಟ್ ಆಗಿದೆ ಅಂತ ಬರ್ತಿದೆ ಏಪ್ರಿಲ್ಗೆ. ಸೊ DDPA ಆಫೀಸ್ಗೆ ಹೋಗಬೇಕಾ? ನೀವೇನು ಎಲ್ಲಿಗೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅಪ್ಡೇಟ್ ಆಗುತ್ತೆ. ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ವರಿ ಆಗೋ ಅವಶ್ಯಕತೆ ಇರೋದಿಲ್ಲ. ಅಪ್ಡೇಟ್ ಆಗುತ್ತೆ, ವೆಯ್ಟ್ ಮಾಡಿ. ನೆಕ್ಸ್ಟು ಮೇಡಮ್ ನಂದು 180 ಡೇಸ್ ಕಂಪ್ಲೀಟ್ ಆಗಿದೆ, ಆದರೆ ಇನ್ನೂ ನಂದು ಫಸ್ಟ್ ಅಮೌಂಟ್ ಬಂದಿಲ್ಲ ಮ್ಯಾಮ್. ಫಸ್ಟ್ ಅಮೌಂಟ್ ಬರುತ್ತೆ, ವೆಯ್ಟ್ ಮಾಡಿ ಬರೋವರೆಗೂ ಸಹ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಬರೋವರೆಗೂ ನಿಮಗೆ ಸೆಲ್ಫ್ ಡಿಕ್ಲರೇಷನ್ನು ಸಹ ತಗೊಳ್ಳೋದಿಲ್ಲ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಂದಮೇಲೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿ. ಆಧಾರ್ ಡೀಟೇಲ್ಸ್ ಫೆಚ್ ಆಗದೆ ಇರೋದಕ್ಕೆ ರೀಸನ್ ಏನು ಅನ್ನೋದನ್ನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮ್ಯಾಮ್ ನಾನು ಅಪ್ಲಿಕೇಶನ್ ಡಿಸೆಂಬರ್ 2024 ಹಾಕಿದ್ದೀನಿ. ಅದು ಏಪ್ರಿಲ್ ಮಂತಲ್ಲಿ 180 ಡೇಸ್ ಕಂಪ್ಲೀಟ್ ಆಗಿದೆ. ಸ್ಟೇಟಸಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬಂದಿದೆ. DDPO ಆಫೀಸ್ಗೆ ಹೋಗೋದು ಬೇಡ ಅಲ್ವಾ? ಎಲ್ಲಿಗೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ವೆಯ್ಟ್ ಮಾಡಿ. 180 ಡೇಸ್ ಆದಮೇಲೆ ಫಸ್ಟ್ ಪೇಮೆಂಟ್ ಬರುತ್ತೆ. ಫಸ್ಟ್ ಪೇಮೆಂಟ್ ಬಂದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಕಮೆಂಟು, ಮೇಡಮ್ 1 ಇಯರ್ ಕಂಪ್ಲೀಟ್ ಅಂತ ಬರ್ತಾ ಇದೆ, ಅಮೌಂಟ್ ಬರುತ್ತಾ? ಬರುತ್ತೆ ಸರ್, ನಿಮಗೆ 2 ಇಯರ್ಸ್ವರೆಗೂ ಸಹ ಅಮೌಂಟ್ ಬರುತ್ತೆ. ಅಂದರೆ ಈಗ ಬಂದಿರೋ 1 ಇಯರು ಪ್ಲಸ್ ಇನ್ನೊಂದು ಇಯರು 2 ಇಯರ್ಸ್ ಅಮೌಂಟ್ ಬರುತ್ತೆ. ಮೇಡಮ್ ಸ್ಕಿಲ್ಸ್ ಕೋಚಿಂಗ್ ಯಾವಾಗ ಕೊಡ್ತಾರೆ? ಇದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸ್ಕಿಲ್ ಟ್ರೈನಿಂಗಿಗೆ ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಅಲ್ಲಿ ಸೆಲೆಕ್ಟ್ ಆಗಬೇಕು. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ಇರುತ್ತೆ. ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸ್ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ವಾಚ್ ಮಾಡಿ. ನೆಕ್ಸ್ಟ್ ಕಮೆಂಟ್, ಮ್ಯಾಮ್ ನಂದು 180 ಡೇಸ್ ಕಂಪ್ಲೀಟ್ ಆಗಿದೆ ಅಂತ ಇದೆ, ಅಂದರೆ ಅಂದರೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿ 180 ಡೇಸ್ ಕಂಪ್ಲೀಟ್ ಆಗಿರಬೇಕು. ಅಂಥವರು ಎಲಿಜಿಬಲ್ ಇರ್ತಾರೆ ಇವನಿದೆ ಹಣ ಪಡೆಯೋದಕ್ಕೆ. ಇವಾಗ 180 ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂದರೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಸ್ಟೇಟಸಲ್ಲಿ 180 ಡೇಸ್ ನಾಟ್ ಕಂಪ್ಲೀಟೆಡ್ ಅಂತ, ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋ ಡೇಟನ್ನು ಸಹ ಕೊಟ್ಟಿರ್ತಾರೆ. ಮೇಡಮ್ ನಾನು ವಾಟ್ಸಪ್ ಥ್ರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ, ವೆಬ್ಸೈಟ್ ಥ್ರೂ ಗೆಟ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಸೊ ಐ ಗೆಸ್ ಇಟ್ ಈಸ್ ಎ ಬೆಟರ್ ಆಪ್ಷನ್ ಫಾರ್ ದಿ ಸೇಫರ್ ಸೈಡ್. ನೀವು ಯಾವುದ್ರ ಮೂಲಕನಾದರೂ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ಬೋದು. ಇದರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ನಿಮಗೆ ಸರ್ವರ್ ಇಶ್ಯೂ ಇದೆ ಅಂದಾಗ ನಿಮಗೆ ಸಬ್ಮಿಟ್ ಆಗೋದಿಲ್ಲ. ಹಾಗಾಗಿನೇ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸರ್ವರ್ ಇಶ್ಯೂ ಇಲ್ಲ ಅಂದಾಗ ಯಾವುದ್ರ ಮೂಲಕ ಸಬ್ಮಿಟ್ ಮಾಡಿದ್ರೂ ಸಹ ನಿಮಗೆ ಸಬ್ಮಿಟ್ ಆಗುತ್ತೆ. 180 ಡೇಸ್ ಆಗಿದೆ, ಆದರೂ ಇನ್ನೂ ಅಮೌಂಟ್ ಬಂದಿಲ್ಲ. ಬರುತ್ತೆ, ನೆಕ್ಸ್ಟ್ ಮಂತ್ ಕ್ರೆಡಿಟ್ ಆಗುತ್ತೆ, ವೆಯ್ಟ್ ಮಾಡಿ. 3K ಆಗ್ತಾರಾ ಅಥವಾ 9Kನ? ಮೇ ಬಿ 3 ತಿಂಗಳ ಹಣನೂ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 3 ತಿಂಗಳ ಹಣನೂ ರಿಲೀಸ್ ಆಗ್ಬೋದು. ವೆಯ್ಟ್ ಮಾಡಿ, ಏನಾಗುತ್ತೆ ಅನ್ನೋದನ್ನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು 1 ಇಯರ್ ಆಗಿದೆ ಅಪ್ಲಿಕೇಶನ್ ಹಾಕಿ, ಫಸ್ಟ್ ಪೇಮೆಂಟ್ ಬಂತು. ಅದಾದಮೇಲೆ ಯಾವುದೇ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ, ಅಮೌಂಟು ಕೂಡ ಬಂದಿಲ್ಲ. ಈಗ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರೆ ಅಮೌಂಟ್ ಬರುತ್ತಾ? ಫಸ್ಟು ನಿಮ್ಮ ಅಪ್ಲಿಕೇಶನನ್ನು ಚೆಕ್ ಮಾಡಿ. ಅಪ್ಲಿಕೇಶನ್ ಸ್ಟೇಟಸಲ್ಲಿ ಏನಾದರೂ ರಿಜೆಕ್ಟ್ ಆಗಿದೆ ಅಂತ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ. ಏನಾದರೂ ರಿಜೆಕ್ಟ್ ಆಗಿಲ್ಲ ಅಂತ ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನನ್ನು ಆದರೆ ಸಬ್ಮಿಟ್ ಮಾಡಿ, ಅಮೌಂಟು ಬರುತ್ತೆ. ಡೇಟಾ ನಾಟ್ ಫೌಂಡ್ ಬಗ್ಗೆ ಈಗಾಗಲೇ ತಿಳಿಸಿದ್ದೀನಿ. ನೆಕ್ಸ್ಟ್ ಮ್ಯಾಮ್ ಮಾರ್ಚ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರುತ್ತೆ. ಏಪ್ರಿಲ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರುತ್ತೆ. ಮೇ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಪ್ರಿಂಟ್ಔಟ್ನಲ್ಲಿ ಮೇ ಮಂತ್ ಮಾತ್ರ ತೋರಿಸ್ತಾ ಇದೆ. ನೀವು ಅಪ್ಲೈ ಮಾಡಬೇಕಾದ್ರೆ ನಿಮಗೆ 3 ಆಪ್ಷನ್ನು ಬರುತ್ತೆ, ಮಾರ್ಚು, ಏಪ್ರಿಲು, ಮೇ. ಮತ್ತು ಇನ್ನೊಂದು ಸಲ ನೀವು ಸಬ್ಮಿಟ್ ಅಂತ ಕೊಡ್ತೀರಲ್ಲ, ಆಗಲೂ ಸಹ 3 ಮಂತ್ ಇರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಫೈನಲ್ ಪ್ರಿಂಟಲ್ಲಿ ಮೇ ಮಾತ್ರನೇ ಶೋ ಆಗ್ತಾ ಇರೋದು. ಇದರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ಮು ಸಹ ಆಗೋದಿಲ್ಲ. ನೆಕ್ಸ್ಟ್ ಟ್ರೈನಿಂಗ್ ತಗೊಂಡು ಗೋವೆಟ್ ಜಾಬ್ಗೆ ಅಪ್ಲೈ ಮಾಡ್ಬೋದಾ? ನೀವು ಯಾವುದೇ ಜಾಬು ಸಹ ಅಪ್ಲೈ ಮಾಡ್ಬೋದು. ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮೇಡಮ್ ಐ ಹ್ಯಾವ್ ಸಬ್ಮಿಟೆಡ್ ದ ಅಪ್ಲಿಕೇಶನ್, ವೆನ್ ವಾಸ್ ಕ್ರೆಡಿಟ್ ದ ಅಮೌಂಟ್? ಈಗಾಗಲೇ ತಿಳಿಸಿದ್ದೀನಿ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ. ಸ್ಟೇಟಸ್ ಚೆಕ್ ಮಾಡಿದ್ರೆ ಕೂಡ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPA ಆಫೀಸ್ ತೋರಿಸ್ತಾ ಇದೆ. DDPA ಆಫೀಸರ್ ಈಗಾಗಲೇ ನಿಮಗೆ ಅಪ್ರೂವ್ಡ್ ಆಗಿದೆ ಅಂದರೆ ನಿಮಗೇನೋ ವರಿ ಆಗೋ ಅವಶ್ಯಕತೆ ಇರೋದಿಲ್ಲ. ಪೇಮೆಂಟ್ ಬರುತ್ತೆ. ಪೇಮೆಂಟ್ ಬಂದಮೇಲೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿ. ನೀವು ಅಪ್ಲಿಕೇಶನ್ ಏನು ಮಾಡಬೇಕು? ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾ ಮೇಡಮ್? ನಿಮಗೆ ಹಣ ಬರೋವರೆಗೂ ಸಹ ವೆಯ್ಟ್ ಮಾಡಿ. ಹಣ ಬಂದಮೇಲೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿ. ಮೇಡಮ್ ರಿಜಿಸ್ಟರ್ ಆದರೆ ಇವನಿದೆ ಅಮೌಂಟ್ ಬರುತ್ತೆ, ಏನಿಲ್ಲ ಕ್ಲಾರಿಟಿ ಕೊಡಿ. ಇವನಿದೆ ಅಮೌಂಟ್ ಬರುತ್ತೆ ಅಂತ ಡಿಪಾರ್ಟ್ಮೆಂಟ್ ಅವರೇ ತಿಳಿಸಿದ್ದಾರೆ. ನಿಮಗೆ ಇಲ್ಲಿ ಸ್ಟಾಪ್ ಆಗೋದಿಲ್ಲ ಅಂತಲೇ ತಿಳಿಸ್ತಾ ಇದ್ದಾರೆ. ನನಗೆ ಈ ಥರ ಮೆಸೇಜ್ ಬಂದಿಲ್ಲ, ಬಟ್ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇದ್ದೀನಿ. ಆದರೆ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಯಾಕೆ ಫೆಚ್ ಆಗ್ತಾ ಇಲ್ಲ ಅನ್ನೋದನ್ನು ವಿಡಿಯೋ ತಿಳಿಸಿದ್ದೀನಿ. ವಿಡಿಯೋದಲ್ಲಿ ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ. ಹಲೋ ಮೇಡಮ್, ನಂದು ಮಾರ್ಚ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರು. ಇವಾಗ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಈಗಾಗಲೇ ತಿಳಿಸಿದ್ದೀನಿ ಇದ್ರ ಬಗ್ಗೆ. ಒಂದ್ಸಲ ವಿಡಿಯೋನ ಪೂರ್ತಿ ನೋಡಿ. ಮೇಡಮ್ ನೀವು ಅಪ್ಲಿಕೇಶನ್ ಫಸ್ಟ್ ಪೇಮೆಂಟ್ ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾ? ನಾನು ಇದುವರೆಗೂ ಯಾವುದು ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ. ಮಾರ್ಚಲ್ಲಿ 180 ಡೇಸ್ ಆಗಿದೆ. ಹೌದು, ನೀವು ಫಸ್ಟ್ ಪೇಮೆಂಟ್ ಆದಮೇಲೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಕಮೆಂಟ್,
ಪಿ ಜಿ ಕೋರ್ಸ್ ಮಾಡಿದರೆ ಅಮೌಂಟ್ ಬರಲ್ವಾ ಮ್ಯಾಮ್? ಬರುತ್ತೆ ಸರ್. ಅಪ್ಲೈ ಮಾಡಿ ನೀವು ಯಾವ ಕೋರ್ಸ್ ಮಾಡಿದರೂ ಸಹ ನಿಮಗೆ ಯುವ ನಿಧಿ ಮೂಲಕ ಹಣ ಬರುತ್ತೆ. ಆದರೆ ಹೈಯರ್ ಎಜುಕೇಷನ್ ಮಾಡ್ತಾ ಇರಬಾರ್ದು ಅಷ್ಟೇ. ನೆಕ್ಸ್ಟ್ ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರು ಸೆಲ್ಫ್ ಡಿಕ್ಲರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ತುಂಬ ಸಲ ತಿಳಿಸಿದ್ದೀನಿ. ಹಾಗೆ ಈ ಒಂದು ಸ್ಟೇಟಸ್ ಬಗ್ಗೆನೂ ತಿಳಿಸಿದ್ದೀನಿ. ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗೋವರೆಗೂ ಸಹ ವೆಯ್ಟ್ ಮಾಡಿ. ನೆಕ್ಸ್ಟ್ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಯಾಕೆ ಫೆಚ್ ಆಗ್ತಾ ಇಲ್ಲ, ಯಾರಿಗೆ ಫೆಚ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಆ ವಿಡಿಯೋನ ಒಂದ್ಸಲ ವಾಚ್ ಮಾಡಿ.